ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಬೆಂಗಳೂರಿನ ಪ್ರವಾಸಿಗರಿಗಾಗಿ ಲಂಡನ್ ಮಾದರಿಯ ಅಂಬಾರಿ ಡಬಲ್ ಡೆಕ್ಕರ್ ಬಸ್ಗಳ ಸಂಚಾರ ಇಂದಿನಿಂದ ಆರಂಭಿಸಿದೆ. ಈ ಬಸ್ಗಳು ಲಾಲ್ಬಾಗ್, ವಿಧಾನಸೌಧದಂತ ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಇನ್ನು ನಿಗಮದ ವೆಬ್ಸೈಟ್ ಮೂಲಕ ಆನ್ಲೈನ್ ನಲ್ಲಿ ಟಿಕೆಟ್ ಅನ್ನ ನೀವು ತೆಗೆದುಕೊಳ್ಳಬೇಕಾಗತ್ತೆ. ಏನೆಲ್ಲ ಮಾಡಬೇಕು ಈ ಬಸ್ ನಲ್ಲಿ ನೀವು ಓಡಾಡಬೇಕು ಅಂತ ಅಂದ್ರೆ ಈ ಕುರಿತು ಒಂದು ವಿಶೇಷ ವರದಿ ಇದೆ, ನೋಡೋಣ. ರಾಜಧಾನಿ ಬೆಂಗಳೂರಿಗೆ ಬರುವಂತಹ ಪ್ರವಾಸಿಗರಿಗೆ ಅನುಕೂಲವಾಗಲಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಲಂಡನ್ ಮಾದರಿಯಲ್ಲಿ ಅಂಬಾರಿಯ ಡಬಲ್ ಡೆಕ್ಕರ್ ಬಸ್ಗಳನ್ನ ಈಗ ತಂದಿರುವಂತದ್ದು. ಆ ಸಂಚಾರವನ್ನ ಆರಂಭಿಸೋದಕ್ಕೆ ಮುಂದಾಗಿದೆ. ಇಂದಿನಿಂದಲೇ 3 ಡಬಲ್ ಡೆಕ್ಕರ್ ಬಸ್ಗಳ ಕಾರ್ಯಾಚರಣೆ ಈಗ ಶುರು ಮಾಡಿವೆ. ಈ ಹಿಂದೆ ಬೆಂಗಳೂರಿಗೆ ಬರುವಂತಹ ಪ್ರವಾಸಿಗರ ದೃಷ್ಟಿಯಿಂದ ಬಿಎಂಟಿಸಿಯಿಂದ ಡಬಲ್ ಡೆಕ್ಕರ್ ಬಸ್ಗಳ ಸಂಚಾರವನ್ನ ನಡೆಸಲಾಗ್ತಾ ಇತ್ತು. ಕಾಲ ನಂತರ ಈ ಬಸ್ಗಳ ಸಂಚಾರವನ್ನು ಕೂಡ ಆರ್ಥಿಕ ನಷ್ಟದ ಹಿನ್ನೆಲೆ ನಿಲ್ಲಿಸಲಾಗಿತ್ತು. ಇದೀಗ ಕೆಎಸ್ಡಿಟಿಸಿಯಿಂದ ಬೆಂಗಳೂರಿನ ಪ್ರವಾಸೋದ್ಯಮವನ್ನ ಜನಪ್ರಿಯಗೊಳಿಸೋದಕ್ಕೆ ಲಂಡನ್ ಮಾದರಿಯಲ್ಲಿ 3 ಡಬಲ್ ಡೆಕ್ಕರ್ ಬಸ್ಗಳನ್ನ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ತೀರ್ಮಾನಿಸಿದೆ. ಈ ಬಸ್ಗಳು ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಮತ್ತು ವಿಧಾನಸೌಧ, ಕೆಆರ್ ಮಾರುಕಟ್ಟೆ ಹಾಗೂ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಸೇರಿದಂತೆ ನಗರದ ಹಲವು ಪ್ರವಾಸಿ ತಾಣಗಳೇನಿದೆ ಅಲ್ಲಿ ಮಾರ್ಗವಾಗಿ ಸಂಚಾರ ಮಾಡ್ತಿದೆ. ಪ್ರವಾಸಿಗರ ನಿಗಮದ ವೆಬ್ಸೈಟ್ ಮೂಲಕ ನಗರದ ಪ್ರವಾಸಕ್ಕೆ ಮುಂಗಡವಾಗಿ ನೀವು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಅನ್ನ ಮಾಡುವಂತಹ ಅವಕಾಶ ಕೂಡ ಇದೆ. ಆನ್ಲೈನ್ ಟಿಕೆಟ್ ಅನ್ನ ಪಡೆದುಕೊಳ್ಳಬಹುದು. ಜೊತೆಗೆ ಅಧಿಕಾರಿಯೊಬ್ಬರ ಮಾಹಿತಿ ಕೂಡ ನೀವು ತೆಗೆದುಕೊಳ್ಳಬಹುದು. ಯಾವಾಗ ಬಸ್ ಇರುತ್ತೆ, ಹೇಗೆ ಬುಕ್ ಮಾಡಬೇಕು ಅನ್ನುವಂತ ಮಾಹಿತಿನೂ ಕೂಡ ನಿಮಗೆ ಲಭ್ಯವಾಗುತ್ತೆ. ಟಿಕೆಟ್ ಬೆಲೆ ಕೇವಲ ₹180 ನಿಗದಿಪಡಿಸಲಾಗಿದೆ. ಬೆಳಗ್ಗೆ 10:30ರಿಂದ ರಾತ್ರಿ 8 ಗಂಟೆವರೆಗೂ ಕೂಡ ನೀವು ಈ ಬಸ್ ನಲ್ಲಿ ಸಂಚಾರ ಮಾಡಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.